ಹೋಗ್ತಿದ್ದೀವಿ ಅಂದರೆ ಐಕಿಯಾಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತ ಅಂದರೆ ನ್ಯೂಜಿಲ್ಯಾಂಡಲ್ಲಿ ಹೊಸದಾಗಿ ಐಕಿಯಾ ಓಪನ್ ಆಗಿದೆ. ನಾವು ಇವತ್ತವರೆಗೆ ಅನ್ಕೊತಾನೆ ಇದ್ವಿ ಹೋಗೋಣ ಅಂತ, ಬಟ್ ಹೋಗೋಕೆ ಆಗೇ ಇರಲಿಲ್ಲ. ಸೊ ಲೆಟ್ಸ್ ಗೋ, ಹೆಂಗಿರುತ್ತೆ ಅಂತ ನೋಡೋಣ. ಇಂಡಿಯಾ ಐಕಿಯಾ ನಾನಂತೂ ನಿಜವಾಗ್ಲೂ ನೋಡಿಲ್ಲ, ಹೆಂಗಿದೆ ಅಂತಲೂ ನೋಡಿಲ್ಲ, ಯಾವ ಥರ ಇದೆ. ಬಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿದ್ದೀನಿ ಐಕಿಯಾ ಹೇಗಿದೆ ಅಂತ. ಬಟ್ ನಂಗೆ ನಿಜ ಇಷ್ಟ ಆಯಿತು, ಐಕಿಯಾಗೆ ಹೋಗಬೇಕು, ಒಂದ್ಸಲ ಹೋಗ್ಬೇಕು ಅಂತ. ಬಟ್ ಎಲ್ಲ ಹೇಳ್ತಿದ್ರು, ಅಯ್ಯೋ ಐಕಿಯಾಗೆ ಹೋದರೆ ಇಷ್ಟು ಸುಸ್ತಾಗುತ್ತೆ, ಅಷ್ಟು ಜನ ಇರ್ತಾರೆ, ವೀಕೆಂಡ್ಸಲ್ಲಿ ಹೋಗೋಕ್ಕಾಗಲ್ಲ, ವೀಕೆಂಡ್ಸಲ್ಲಿ ನಮ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಇದ್ದಿದ್ದು ಮೈಸೂರಲ್ಲಿ ಇದ್ದಿದ್ದರಿಂದ ನಾನು ಬ್ಯಾಂಗ್ಳೂರಿಗೆ ಬಂದು ಹೋಗೋಷ್ಟು ನಮ್ಮ ಮನೆಯಲ್ಲಿ ಬಿಡ್ತಿರ್ಲಿಲ್ಲ. ಅದಕ್ಕೆ ಆಮೇಲೆ ನನಗೆ ಗೊತ್ತೂ ಆಗ್ತಿರ್ಲಿಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಹೆಂಗೆ ಓಡಾಡಬೇಕು ಏನು ಅನ್ನೋದೆಲ್ಲ ನಂಗೆ ಗೊತ್ತಿರಲಿಲ್ಲ. ಸೊ ಇವಾಗ ಐಕಿಯಾ ನ್ಯೂಜಿಲ್ಯಾಂಡಲ್ಲಿ ಹೊಸದಾಗಿ ಓಪನ್ ಆಗಿದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ದೀವಿ. ತುಂಬ ದಿನದಿಂದ ನಾವು ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಬಟ್ ಇವಾಗ ಹೋಗ್ತಿರೋ ರೀಸನ್ ಏನಂತ ಅಂದರೆ, ನಮ್ಮ ಹಸ್ಬೆಂಡ್ ಅವ್ರ ಹತ್ರ ಇವಾಗ ಕ್ಯಾಮ್ರಾ ಇದೆ. ನಾನು ವಿಡಿಯೋಸ್ ಹೆಂಗೆ ಬರುತ್ತೆ ನೋಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಮ್ರಾದಲ್ಲಿ ವಿಡಿಯೋಸ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿರೋದು. ಬಟ್ ಅದ್ರ ಜೊತೆಗೆ ನಾನು ಫೋನಲ್ಲಿ ಕೂಡ ವಿಡಿಯೋ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂದರೆ ಕ್ಯಾಮ್ರಾದ ಬಗ್ಗೆ ನಮ್ಗೆ ಇನ್ನೂ ಅಷ್ಟಾಗಿ ಐಡಿಯಾಸ್ ಇಲ್ಲ, ಇವಾಗ ಹೊಸ್ದಾಗಿ ಕಲಿತಾ ಇರೋದವರು. ಸೊ ಲೆಟ್ಸ್ ಸಿ. ಇವಾಗ ಐಕಿಯಾ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. I've seen a few YouTubers ನ್ಯೂಜಿಲ್ಯಾಂಡಲ್ಲಿ ಕ್ರಿಯೇಟರ್ಸು ಐಕಿಯಾಗೆ ಹೋಗಿರೋದು. So I wanted to try and explore with my new camera which was given to me by my wife. So let's go. ಆ್ಯಂಡ್ ಏನಂತ ಅಂದರೆ ಇವಾಗ ನಿಮಗೆ ಸೌಂಡ್ ಎಲ್ಲ ಕೇಳಿಸ್ತಿರ್ಬೋದು ಗಾಳಿದು. ಸೊ ಪ್ಲೀಸ್ ಇಗ್ನೋರ್. ಏನಕ್ಕೆ ಅಂತ ಅಂದರೆ ನನ್ನ ಹತ್ರ ಇನ್ನೂ ಮೈಕ್ ಇಲ್ಲ. ಮೈಕ್ ತೊಗೊಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ, ಬಟ್ ನಾವು ತೊಗೊಳಕ್ಕಾಗಲಿಲ್ಲ. ಇನ್ನು ಸ್ವಲ್ಪ ನೋಡೋಣ ಯಾವ ಮೈಕ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಅಂತ. ಸೊ ಲೆಟ್ಸ್ ಗೋ ಟು ಐಕಿಯಾ. ಆ್ಯಂಡ್ ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡಬೇಕಾಗಿತ್ತು. ಏನಂತ ಅಂದರೆ ನಾನು ಹೊಸದಾಗಿ ಕನ್ನಡಕ ತಗೊಂಡಿದ್ದೀನಿ. ಅದು Cat eye sunglasses. ಹೊಸ ಕನ್ನಡಕ, ಹೊಸ ಐಕಿಯಾ, ಹೊಸ ಕನ್ನಡಕ, ಹೊಸ ಐಕಿಯಾ. ಈಗಷ್ಟೇ ಬಂದಿದ್ದೀವಿ, ಒಳಗಡೆ ಹೋಗ್ಬೇಕು. ಸಖತ್ ಬಿಸಿಲಿದೆ. ಒಳಗಡೆ ಏನೇನಿದೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಬಿಸಿಲಿದೆ, ಬಟ್ ತುಂಬ ಗಾಳಿ ಇದೆ. ಈ ವೆದರ್ನ ಏನು ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಐ ಲೈಕ್ ದಿಸ್ ವೆದರ್. ನಾನು ಸಮ್ಮರ್ನ ಹೆಂಗಾದರೂ ತಡ್ಕೊತೀನಿ, ವಿಂಟರ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸಿಲ್ಲ ಅಂದರೆ ಐ ಆಮ್ ವೆರಿ ಸಾರಿ. ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ. ಲಿಫ್ಟ್ ಕೂಡ ಇದೆ, ಮತ್ತು ಇದೇನು ಬೇಬಿ ಅನ್ನೋದು, ಇದನ್ನು ಎಸ್ಕಿಲೇಟರಾ? Well, if I'm going out happy. ಎಸ್ಕಿಲೇಟರು ಇದೆ. ಸೊ ಎರಡು ಇದೆ. ಎಸ್ಕಿಲೇಟರ್, ಲಿಫ್ಟ್ ಕೂಡ ಇದೆ, ಎಸ್ಕಿಲೇಟರ್ ಕೂಡ ಇದೆ. ನಾವು ಯಾವ ಥರ ಬೇಕು ನಮ್ಮ ಕಂಫರ್ಟ್ ನಾವು ಆ ಥರ ಹೋಗ್ಬೋದು. ಕೆಲವ್ರಿಗೆ ನಡೆಯೋಕ್ಕಾಗಲ್ಲ ಅಂತ ಅಂದರೆ ಲಿಫ್ಟ್ ಯೂಸ್ ಮಾಡ್ಬೋದು, ಕೆಲವ್ರು ನಡಿಬೋದು ಅಂತ ಅಂದರೆ ಅವ್ರು ಬೇಕಿದ್ರೆ ಎಸ್ಕಿಲೇಟರ್ ಯೂಸ್ ಮಾಡ್ಬೋದು. ನಾನು ಹೊರಗಡೆಯಿಂದ ತುಂಬ ಎಕ್ಸೈಟೆಡ್ ಆಗಿದ್ದೆ, ಬಟ್ ಒಳಗಡೆ ಬಂದ ಮೇಲೆ ನನಗೆ ಫೀಲ್ ಆಗ್ತಿರೋದು ಏನಂತ ಅಂದರೆ ದಿಸ್ ಇಸ್ ನಾಟ್ ರೆಡಿ ಯೆಟ್. ದಿಸ್ ಈಸ್ ಎ ರೂಮ್ ಸೆಟಪ್. ಇದರಲ್ಲಿ ಇದು ಬಂದುಬಿಟ್ಟು ಮೇಕಪ್, ಇದು ಮಿರರ್ ಆ್ಯಂಡ್ ಟೇಬಲ್, ಆ್ಯಂಡ್ ದಿಸ್ ಇಸ್ ಬೆಡ್, ಆ್ಯಂಡ್ ದಿಸ್ ಇಸ್ ವಾರ್ಡ್ರೋಬ್, ಆ್ಯಂಡ್ ದಿಸ್ ಈಸ್ ಮೀ. ಚೆನ್ನಾಗಿದೆ, ಬಟ್ ಇನ್ನೂ ಇದು ರೆಡಿ ಆಗಿಲ್ಲ. ಅದನ್ನು ನನಗೆ ಹಿಂಗೆ ನಿಮಗೆ ಹೇಳೋದು, ಯಾವ ಥರ ಡಿಸ್ಕ್ರೈಬ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಐ ಡೋಂಟ್ ಲೈಕ್ ಇಟ್. ವಾಟ್ ಯು ಸೇ ಬೇಬ್? What you don't like it? I don't like it because it's not ready yet. Yeah, maybe. But we're just trying to see how it looks like. ಇಲ್ಲಿ ನೋಡಿ, ಇದು ಒಂದು ಚಿಕ್ಕ ಫ್ರೇಮ್ಗೆ $3.75 ಇದೆ.
ಹಂಗಂತ ಅಂದರೆ ಇಂಡಿಯನ್ ರುಪೀಸಲ್ಲಿ ಬಂದ್ಬಿಟ್ಟು ಹತ್ರ 200 ರೂಪಾಯಿ ಆಯಿತು. ಇದು ಒಂದು ಚಿಕ್ಕ ಫ್ರೇಮ್ಗೆ 200 ರೂಪಾಯಿ. ಇದಕ್ಕೆ ಬಂದ್ಬಿಟ್ಟು ಇದು 200 ರೂಪಾಯಿನೇನೆ, ಜಸ್ಟ್ ಇದು ಒಂದು ಡಬ್ಬಗೆ. ಅದನ್ನು ನೋಡಿ ನಾನು ಫಸ್ಟ್ ಅಂದ್ಕೊಂಡೆ ಏನಿದು ಇಷ್ಟೊಂದು ಈ ಪಕ್ಕನೇ ಮನೆ ಇದೆಯಾ ಅಂತ. ಬಟ್ ಲಿಟ್ರಲಿ ಅದು ಒಂದು ಸ್ಕ್ರೀನ್. ಅದು ನಾನು ಅಂದ್ಕೊಂಡೆ, ನಾನು ನಿಜವಾಗ್ಲೂ ಅದು ಒರಿಜಿನಲ್ ಥರ ಅನ್ನಿಸ್ತು. ಅಲ್ಲಿ ಶೋ ಯು ವಾಟ್ ಇಸ್ ದ್ಯಾಟ್ ಅಂತ. ಇದು ಒಂದು ಲಿವಿಂಗ್ ರೂಮ್ ಸೆಟಪ್ ಮಾಡಿದ್ದಾರೆ, ಈ ಥರ ಇದೆ. ವೆರಿ ನೈಸ್. ಆ್ಯಂಡ್ ಇದೇ ಆ ಸ್ಕ್ರೀನ್ ನೋಡಿ ಎಷ್ಟು ರಿಯಲ್ ಇದೆ ಅಂತ. ಓ ಮೈ ಗಾಡ್, ದಿಸ್ ಇಸ್ ಸೋ ರಿಯಲ್. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ನಾನು ಐಕ್ಯ ನೋಡಬೇಕು ನಮ್ಮ ಇಂಡಿಯಾ ಥರ ಇರುತ್ತೆ ಐಕ್ಯ ನೋಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಸೀರಿಯಸ್ಲಿ ನಮ್ಮ ಇಂಡಿಯಾದಲ್ಲಿರೋ 10% ಕೂಡ ಇಲ್ಲಿಲ್ಲ. ನಾನು ಈ ಥರ ಇರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಸ್ಟಿಲ್ ಒಂದೊಂದು ಕಡೆ ಚೆನ್ನಾಗಿದೆ, ಒಂದೊಂದು ಕಡೆ ನಾನು ಕನ್ಫ್ಯೂಸ್ ಆಗ್ತಿದ್ದೀನಿ, ಏನಿದು ಯಾಕೆ ಇಟ್ಟಿದ್ದಾರೆ ಇದನ್ನ ಅಂತ ಅಂದ್ಬಿಟ್ಟು. ಇದು ಒಂದು ಸೆಟಪ್ ಅಂತಲೇ ನನಗೆ ಫೀಲ್ ಆಗ್ತಾ ಇಲ್ಲ. ಬಟ್ ಒಂದೊಂದು ಕಡೆ ತುಂಬ ಚೆನ್ನಾಗಿದೆ, ತುಂಬ ರಿಯಲ್ ಥರ ಫೀಲ್ ಆಗುತ್ತೆ. ಐಡಿಯಾಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ದಾಗೆ ನನಗೆ ಒಂದೊಂದು ಕಡೆ ತುಂಬ ಚೆನ್ನಾಗಿದೆ, ಒಂದೊಂದು ಕಡೆ ಏನಕ್ಕೆ ಇಟ್ಟಿದ್ದಾರೆ ಏನಕ್ಕಿದೆ ಅನ್ನೋದೇ ನನಗೆ ಗೊತ್ತಾಗಲ್ಲ ಅಂತ ಹೇಳಿದೆ. ಅದರಲ್ಲಿ ಒಂದು ಇದು ಕಿಚನ್ ಸೆಟಪ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತಂದರೆ ಸೋ ಗುಡ್. ಜಸ್ಟ್ ವೇಟ್, ಐ ಶೋ ಯು. ಇನ್ನೊಂದು ಏನಂತ ಅಂದರೆ ಇಲ್ಲಿಗೆ ನೋಡೋಕ್ಕೆ ಬಂದಿರೋರು ಎಲ್ಲರೂ ಕೂಡ ಫುಲ್ ಮೆಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೋಫಾ ಮೇಲಿರೋ ಪಿಲ್ಲೋ ಮತ್ತು ಏನೇನೆಲ್ಲ ನೀಟಾಗಿ ಇಟ್ಟಿದ್ರು ಅದನ್ನೆಲ್ಲ ಫುಲ್ಲು ಮೆಸ್ ಮಾಡಿ ಹೋಗಿದ್ದಾರೆ, ಚೆನ್ನಾಗೇ ಇಟ್ಟಿಲ್ಲ. ಫೈನಲಿ ಐಕ್ಯಾಗೆ ಹೋಗಿ ಹೊರಗಡೆ ಬಂದಿದ್ದಾಯಿತು. ಆನೆಸ್ಟಾಗಿ ರಿವ್ಯೂ ಹೇಳಬೇಕು ಅಂತ ಅಂದರೆ ಐ ಡೋಂಟ್ ಲೈಕ್ ಇಟ್. ನಾನು ಯೂಟ್ಯೂಬಲ್ಲಿ ನಮ್ಮ ಇಂಡಿಯಾದಲ್ಲಿರೋದು, ಸ್ಪೆಷಲಿ ಬೆಂಗಳೂರಲ್ಲಿರೋ ಐಕ್ಯಾದು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಅದಕ್ಕೆ ನಾನು ಕಂಪೇರ್ ಮಾಡಿಕೊಂಡ್ರೆ ದಿಸ್ ಈಸ್ ನಾಟ್ ಅ ಗುಡ್. ಆ್ಯಂಡ್ 10ಗೆ ನಾನು ಏನಾದರೂ ರ್ಯಾಂಕ್ ಮಾಡ್ತೀನಿ ಅಂತ ಅಂದರೆ ಇದಕ್ಕೆ ಜಸ್ಟ್ 5 ಅಂತ ಹೇಳ್ತೀನಿ. ಬಟ್ ಒಂದೊಂದು ಕಡೆ ತುಂಬ ಚೆನ್ನಾಗಿತ್ತು, ಒಂದೊಂದು ಕಡೆ ಏನಕ್ಕೆ ಇಟ್ಟಿದ್ದಾರೆ ಇದು ಅಂತಲೇ ನಂಗೆ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಇತ್ತು. ಮತ್ತು ಪ್ರೈಸ್ ವೈಸ್ ಆದ್ರೂ ಅಷ್ಟೇ, ಪ್ರೈಸ್ ಕೂಡ ತುಂಬ ಕಾಸ್ಟ್ಲಿ ಇತ್ತು. ಆ್ಯಂಡ್ ಇಟ್ಸ್ ನಾಟ್ ವರ್ತ್ ಇಟ್. ಅಷ್ಟು ಓಕೆ ಇದು ಕೊಡ್ಬೋದು ಅನ್ನೋ ಥರ ಏನೂ ನನಗೆ ಅನಿಸಿಲ್ಲ. ಆ್ಯಂಡ್ ಜಸ್ಟ್ ಒಂದು ಕ್ಲಿಪ್ ತೊಗೊಬೇಕು ಅಥವಾ ಒಂದು ಚಿಕ್ಕದಾಗಿ ಏನೋ ಒಂದು ಕ್ಲಿಪ್ ಥರ ಇದೆ ಅದನ್ನು ತೊಗೊಬೇಕು ಅಂತ ಅಂದ್ರೂ ತುಂಬ ಕಾಸ್ಟ್ಲಿ ಇತ್ತು. ಪ್ರೈಸ್ ವೈಸು ಚೆನ್ನಾಗಿಲ್ಲ, ನೋಡೋದಕ್ಕೂ ಚೆನ್ನಾಗಿಲ್ಲ. ಬಾಯ್ ಐಕ್ಯ. ಇದೇ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ.